ಯಾಕೆ ಈ ಒಂದು ಸಮಾಜದಲ್ಲಿ ಬಡವ, ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ, ಶ್ರೀಮಂತ, ಆಗರ್ಭ ಶ್ರೀಮಂತ ಅಂತ ವಿಭಜನೆ ಆಗಿದೆ ಅಂತಂದರೆ ಆ ದುಡ್ಡುಗಳೆಲ್ಲ ಹೇಗೆ ಒಡನಾಟ ಆಗ್ತದೆ. ಇದು ಇಷ್ಟೊತ್ತವರೆಗೂ ಹೇಳಿದ್ದು ನಾನು ಸ್ಥೂಲ. ಏನೋ ಒಬ್ಬ ಕೆಲ್ಸಕ್ಕೆ ಹೋಗ್ತಾನೆ, ಇನ್ನೊಬ್ಬ ಏನೋ ಬಿಸ್ನೆಸ್ ಮಾಡ್ತಾನೆ, ಇನ್ನೊಬ್ಬ ಏನೋ ತಲೆ ಹೊಡಿತಾವನೆ, ಕಳ್ತನ ಮಾಡ್ತಾನೆ, ಏನೋ ವೇಶ್ಯವಾಟಿಕೆ ನಡೀತಾ ಇದೆ, ಅದೇನೋ ಅಂಡರ್ವೇರ್ ಡಾನು, ಏನೋ ಬ್ಲ್ಯಾಕ್ ಮನಿ, ಅವು ಇವು ಏನೋ ಮಾಡ್ತಾವ್ರೆ. ಎಲ್ಲ ನೀವು ಓವರಾಲಾಗಿ ನೀವು ಯಾರ್ಯಾರಿಗೆ ಹೆಂಗೆ ಹೇಳ್ತೀರಾ, ಒಟ್ಟಿನಲ್ಲಿ ಆದಾಯ ಬರುವಂಥದ್ದು ಪೂರ್ತಿ ಸಮಾಜದಲ್ಲಿ ಸ್ಥೂಲವಾಗಿ ನಡೀತಾ ಇರೋದು ಇದೆಲ್ಲವೂ ಸ್ಥೂಲ. ಈಗ ಸೂಕ್ಷ್ಮಗಳನ್ನು ಹೇಳ್ತೀನಿ ಕೇಳಿ, ಹೇಗೆ ಸೂಕ್ಷ್ಮಗಳು ವರ್ಕೌಟ್ ಆಗ್ತವೆ ಅದನ್ನು ಹೇಳ್ತೀನಿ ಕೇಳಿ. ಇದು ಮೂಲವಾಗಿ ನೀವು ತಿಳ್ಕೊಂಡ್ರೆ ನಿಮಗೆಲ್ಲ ಕಾನ್ಸೆಪ್ಟ್ಗಳು ಅರ್ಥ ಆಗುತ್ತೆ. ಅಂದರೆ ಮಾಸ್ಟರ್ ಮೈಂಡಲ್ಲಿ ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಅನ್ನೋದು ಈ ತ್ರಿಶಕ್ತಿಗಳು, ರಹಸ್ಯಗಳು ನಿಮಗೆ ತಿಳಿತವೆ. ಹೇಗೆ ಕೆಲಸ ಮಾಡುತ್ತೆ, ನಾವೇನು ಮಾಡ್ತೀರಿ ಜನರಲ್ಲಾಗಿ. ಉದಾಹರಣೆ, ಜಗದೀಶ ಕ್ಯಾಮ್ರಾ ಆನ್ ಮಾಡೋನು, ಅದಕ್ಕೋಸ್ಕರ ಅವ್ನಿಗೆ ಹೇಳ್ತಾ ಇದ್ದೆ. ಇವತ್ತು ಕೆಲಸ ಮಾಡಲಿಲ್ಲ, ಕುಂತ್ಕೊಂಡೆಲ್ಲ ಇನ್ಸ್ಟಾಗ್ರಾಮ್ ನೋಡ್ದ, ಫೇಸ್ಬುಕ್ ನೋಡ್ದ, ಯೂಟ್ಯೂಬ್ ನೋಡ್ದ, ತಳ್ತಾವ್ನು ತಳ್ಳಿ ದಿನ ಎಲ್ಲ ವ್ಯರ್ಥ ಮಾಡ್ಬಿಟ್ಟ. ಆ ಸ್ಕ್ರೀನ್ ಟೈಮ್ ಗೊತ್ತಾಗುತ್ತೆ. ಸ್ಕ್ರೀನ್ ಟೈಮ್ ನೋಡ್ಬೋದು ನಾವು ಎಷ್ಟು ಅವರು ಮೊಬೈಲ್ ಯೂಸ್ ಮಾಡಿದ್ದೀವಿ. ಕುಂತ್ಕೊಂಡು ನೋಡಿದ್ರೆ 9 ಗಂಟೆ ಯೂಸ್ ಮಾಡೋ. ಈಗ 9 ಗಂಟೆ ಆ ಒಂದು ಜಗದೀಶನ ವ್ಯಾಲ್ಯೂ ಏನಿದೆ, 1 ಗಂಟೆಗೆ, ಒಂದು ದಿವಸಕ್ಕೆ 1,000, ಗಂಟೆಗೆ 100 ರೂಪಾಯಿ. ಅವನು 9 ಗಂಟೆ ವ್ಯರ್ಥ ಮಾಡಿದ್ನಲ್ಲ, ಆ 100 ರೂಪಾಯಿ ಇಂಡೈರೆಕ್ಟಲ್ಲಿ ಅವನು ಎಲ್ಲೆಲ್ಲಿ ನೋಡಿರ್ತಾನೆ ಅವ್ರಿಗೆಲ್ಲ ಹೋಗ್ಬಿಟ್ಟಿರ್ತದೆ.